ಬಿಜೆಪಿಯವರು ಮೊದಲು ಹೇಳಿ ಅವರು ಯಾವ್ಯಾವ ಕೇಸ್ನ CBI ಕೊಟ್ಟಿದ್ದಾರೆ ಮೊದಲು ಅವರು ಹೇಳಬೇಕು. ಹಿಂದೆ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಅವರು ಅಧಿಕಾರದಲ್ಲಿದ್ದಾಗ ಯಾವ್ಯಾವ ಕೇಸ್ಗಳನ್ನು CBI ಕೊಟ್ಟಿದ್ದಾರೆ ಯಾವ್ದಾದ್ರು ಕೇಸ್ನ ಮತ್ತೆ ಅವ್ರಿಗೆ ಯಾವ ನೈತಿಕ ಹಕ್ಕಿದೆ ಕೇಳಲಿಕ್ಕೆ? ಅವರು ಅಧಿಕಾರದಲ್ಲಿ ಇದ್ದಾಗ ಕೊಟ್ಟಿದ್ರೆ ಎಲ್ಲ ಕೇಸ್ಗಳು ನಾವು ಡಿಮ್ಯಾಂಡ್ ಮಾಡೋದಲ್ಲ, ಆ ಕೇಸ್ಗಳನ್ನೆಲ್ಲ ಕೊಟ್ಟಿದ್ರೆ ಅವ್ರಿಗೆ ನೈತಿಕತೆ ಇರ್ತಿತ್ತು. ಈಗ ನೈತಿಕತೆ ಇದೆಯಾ? ಯಾವ್ದಾದ್ರು ಒಂದು ಕೇಸು ಕೊಟ್ಟಿರ್ತಕ್ಕಂಥದ್ದು ತೋರಿಸಿ. ನಾನು ಚೀಫ್ ಮಿನಿಸ್ಟರ್ ಇರುವಾಗ ಅನೇಕ ಕೇಸ್ಗಳನ್ನು, ಸುಮಾರು 7-8 ಕೇಸ್ಗಳನ್ನು CBI ಕೊಟ್ಟಿದ್ದೀನಿ. ಇವ್ರು ಕೊಟ್ಟಿದ್ದಾರಾ? ಜಾರ್ಜ್ ಕೇಸ್ ಕೊಟ್ಟಿದ್ದೀನಿ, ಲಾಟ್ರಿ ಕೇಸ್ ಕೊಟ್ಟಿದ್ದೀನಿ, ಸೌಜನ್ಯ ಕೇಸ್ ಕೊಟ್ಟಿದ್ದೀನಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊಟ್ಟಿದ್ದೀನಿ. ಇವ್ರು ಯಾವ್ದು ಕೊಟ್ಟಿದ್ದಾರೆ? ಯಾವ್ದಾದ್ರು ಒಂದು ಕೇಸ್, ಇಂಥ ಕೇಸ್ ಕೊಟ್ಟಿದ್ದೀವಿ. ಅವ್ರಿಗೆ ಸಂಸ್ಕೃತಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಿಜೆಪಿಯವರಿಗೆ ಸಂಸ್ಕೃತಿ ಇಲ್ಲ. ಹಾಗಾದರೆ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿ ಬರಬೇಡ ಅಂತ ಯಾಕೆ ಮಾಡಿದ್ರು? ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಮಾಡಿದವರು ಯಾರು ಬರೆದಿದ್ದದು? ಸಂತೋಷ್ ಹೆಗ್ಡೆಯವರು ಲೋಕಾಯುಕ್ತರಾಗಿದ್ದಾಗ ವರದಿ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಬರೆದವರು ಯಾರು? ಯಾರಿಂದ ಆದ್ದು ರಿಪಬ್ಲಿಕ್ ಆಫ್ ಬಳ್ಳಾರಿ? ಇವ್ರು ಜನಾರ್ದನ್ ರೆಡ್ಡಿ.